ಹಾಯ್ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಏಯ್ತ್ ಪೇ ಕಮಿಷನ್ನ ಬಗ್ಗೆ ರಿಲೇಟೆಡ್ ಇನ್ಫಾರ್ಮೇಷನನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಇವಾಗಲೇ ನೀವು ನೋಡಿರ್ಬೋದು, ಯೂಟ್ಯೂಬಲ್ಲಿ ಹಲವಾರು ಮೆಂಬರ್ಸ್ ಏಯ್ತ್ ಪೇ ಕಮಿಷನ್ ಬಗ್ಗೆ ನ್ಯೂಸನ್ನು ಅಪ್ಲೋಡ್ ಮಾಡಿದ್ದಾರೆ. ಬಟ್ ನಾನು ಇವಾಗ ಏನು ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿದ್ದೀನೋ ಇದು ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ ಏನಿದೆ, ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ ಅವರೇ ರಿಲೀಸ್ ಮಾಡಿರುವಂತಹ ಪ್ರೆಸ್ ರಿಲೀಸಲ್ಲಿ ಹೇಳಿರುವಂತಹ ಇನ್ಫಾರ್ಮೇಷನ್ನು. ಸೊ ಈ ತರಹ ಇದರಲ್ಲಿ ಕರೆಕ್ಟಾಗಿ ಏಯ್ತ್ ಪೇ ಕಮಿಷನ್ ಯಾವಾಗ ಮಾಡ್ತಾರೆ, ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ, ಎಲ್ಲ ಇನ್ಫಾರ್ಮೇಷನನ್ನು ತಿಳಿಸಿದ್ದಾರೆ. ಸೊ ಅದನ್ನೇ ನಾನಿಲ್ಲಿ ಟೈಪ್ ಮಾಡಿಕೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ಗೆ ನೀವೇನಾದರೂ ಹೊಸದಾಗಿ ವ್ಯೂ ಮಾಡ್ತಿರೋರಾಗಿದ್ದರೆ ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿ, ಯಾಕಂದರೆ ನಾನು ಈ ಥರ ಹಲವಾರು ಉಪಯೋಗಿ ವಿಡಿಯೋಗಳನ್ನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತು ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಎಲ್ಲ ವಿಷಯಗಳನ್ನು ಇಮಿಡಿಯೇಟಾಗಿ ನೀವು ತಿಳ್ಕೊಳ್ಬೋದು. ಸೊ ಈ ಇನ್ಫಾರ್ಮೇಷನ್ ನಾವು ಇವಾಗಲೇ ಹೇಳಿರೋಂತೆ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ ಏನಿದೆ, ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟು, ಅವರು ರಿಲೀಸ್ ಮಾಡಿರುವಂಥದ್ದು ಏಯ್ತ್ ಪೇ ಕಮಿಷನ್ ಬಗ್ಗೆ. ಸೊ ಅಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ನೋಡಿ, ಸ್ಪೆಕ್ಯುಲೇಷನ್ಸ್ ಆರ್ ಅರೈಸಿಂಗ್ ರಿಗಾರ್ಡಿಂಗ್ ಪೊಟೆನ್ಷಿಯಲ್ ಗುಡ್ ನ್ಯೂಸ್ ಫಾರ್ ಎಂಪ್ಲಾಯೀಸ್ ಇನ್ ದ ನ್ಯೂ ಇಯರ್. There is hope that upcoming Lok Sabha elections in 2024 may lead to the implementation of a new pay commission. ಅಂದರೆ ಲೋಕಸಭಾ ಎಲೆಕ್ಷನ್ಸ್ 2024 ನಡೆಯೋದ್ರಿಂದ ಸೊ ತುಂಬ ಸ್ಪೆಕ್ಯುಲೇಷನ್ಸ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ ಅವರು ನ್ಯೂ ಪೇ ಕಮಿಷನ್ ಅಂದರೆ ಏಯ್ತ್ ಪೇ ಕಮಿಷನನ್ನು ಸ್ಟಾರ್ಟ್ ಮಾಡುವಂತಹ ಹಲವಾರು ಸಾಧ್ಯತೆಗಳಿರ್ತವೆ. ಆಮೇಲೆ ಇಫ್ ದಿಸ್ ಹ್ಯಾಪನ್ಸ್, ಎಂಪ್ಲಾಯೀಸ್ ಕುಡ್ ವಿಟ್ನೆಸ್ ಅ ಕನ್ಸಿಡರಬಲ್ ಬೂಸ್ಟ್ ಇನ್ ದೇರ್ ಸ್ಯಾಲ್ರೀಸ್ ಎಸ್ಟಿಮೇಟೆಡ್ ಟು ರೇಂಜ್ ಫ್ರಮ್ 20,000 to 25,000. ಅಂದರೆ ಏಯ್ತ್ ಪೇ ಕಮಿಷನ್ ಒಂದು ವೇಳೆ ಜಾರಿಗೆ ಬಂದರೆ 2024 ಅದರಿಂದ ಕನ್ಸಿಡರೇಬಲ್ ಮಹತ್ತರವಾದ ಒಂದು ಜಾಸ್ತಿ, ಅಥವಾ ನೀವು ತುಟಿಪತಿ ಅಂತ ಹೇಳ್ಬೋದು, ಸ್ಯಾಲ್ರಿ ಹೈಕ್ ಅಂತ ಹೇಳ್ಬೋದು, ಅದು ನಿಮ್ಮ ಸ್ಯಾಲ್ರಿಯಲ್ಲಿ ಕಾಣಿಸ್ಬೋದು. ಎಷ್ಟು ಅಂದರೆ ಪ್ರತಿಯೊಬ್ಬ ಎಂಪ್ಲಾಯಿನೂ ಆ್ಯಾವ್ರೇಜಾಗಿ 20,000ದಿಂದ 25,000ದವರೆಗೆ ನಿಮ್ಮ ಸ್ಯಾಲ್ರಿ ಜಾಸ್ತಿ ಆಗೋ ಚಾನ್ಸ್ ಇದೆ. ಸೊ ಇದು ಮತ್ತೆ ನಾನು ಹೇಳ್ತಾ ಇದ್ದೀನಿ, ಇದು ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಅಲ್ಲ, ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ ಅವರೇ ರಿಲೀಸ್ ಮಾಡಿರುವಂಥ ಇನ್ಫಾರ್ಮೇಷನ್ನು. ಸೊ ಅದರಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ, ಏಯ್ತ್ ಪೇ ಕಮಿಷನನ್ನು ಲೋಕಸಭಾ ಎಲೆಕ್ಷನ್ ಇರೋದ್ರಿಂದ ಅದಕ್ಕಿಂತ ಮೊದಲೇ ಸ್ಟಾರ್ಟ್ ಮಾಡೋಕ್ಕೆ, ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮತ್ತು ಅದು ಒಂದು ವೇಳೆ ಇಂಪ್ಲಿಮೆಂಟ್ ಆದರೆ ಸಕ್ಸಸ್ಫುಲ್ಲಾಗಿ ಪ್ರತಿಯೊಬ್ಬ ಎಂಪ್ಲಾಯಿಗೆ 20,000ದಿಂದ 25,000ದವರೆಗೆ ಜಾಸ್ತಿ ಆಗೋ ಚಾನ್ಸ್ ಇದೆ. ಈಗ ಯಾಕಂದರೆ ಇವಾಗಲೇ ನೀವು ನೋಡಿರೋಂಗೆ 7th ಪೇ ಕಮಿಷನಲ್ಲೇ 51% DA ಹೈಕ್ ಆಗಿದೆ. ಮತ್ತು ನಾನು ಆಲ್ರೆಡಿ ಹಲವಾರು ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಮೂಲ ವೇತನ ಹೆಚ್ಚಳ ಆಗುತ್ತೆ, ಹೆಚ್ಚೇ ಹೈಕ್ ಆಗುತ್ತೆ ಅಂತ. ಸೊ ಹಾಗಾಗಿ ಏಯ್ತ್ ಪೇ ಕಮಿಷನಲ್ಲಿ ಒಬ್ವಿಯಸ್ಲಿ ನೀವು ಒಂದು 20,000ದಿಂದ 25,000ದಷ್ಟು ಹೈಕ್ ನೋಡ್ಬೋದು. ಆಮೇಲೆ ದ ಮೋದಿ ಗೌರ್ಮೆಂಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ರೋಲ್ ಔಟ್ ದ ಏಯ್ತ್ ಪೇ ಕಮಿಷನ್ ಇನ್ 2024 ಅಲೈನಿಂಗ್ ವಿತ್ ದ ಇಂಪೆಂಡಿಂಗ್ ಎಲೆಕ್ಷನ್ಸ್. ಅಂದರೆ ಮೋದಿ ಗೌರ್ಮೆಂಟ್ ಅವರು ಏಯ್ತ್ ಪೇ ಕಮಿಷನನ್ನು 2024 ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ಲೋಕಸಭಾ ಎಲೆಕ್ಷನ್ ಇರೋದ್ರಿಂದ, ಪ್ರೆಷರ್ ಇರೋದ್ರಿಂದ ಹೆಚ್ಚಿನ ಅಂಶ ಏಯ್ತ್ ಪೇ ಕಮಿಷನ್ 2024 ಒಳಗಡೆ ಜಾರಿಗೆ ಬರುತ್ತೆ ಅಂತ ತಿಳಿಸಿದ್ದಾರೆ. ದೇರ್ ಆರ್ ಅಪ್ರಾಕ್ಸಿಮೇಟ್ಲಿ 48.62 lakh central government employees and 67.85 lakh pensioners who would potentially benefit from this implementation. ಸೊ ಏಯ್ತ್ ಪೇ ಕಮಿಷನ್ ಏನಾದರೂ ಜಾರಿಗೆ ಬಂದರೆ ಅದರಿಂದ ಇಲ್ಲಿ ತಿಳಿಸಿದ್ದಾರೇನು, 48,62,000 ಸೆಂಟ್ರಲ್ ಕೇಂದ್ರ ಸರ್ಕಾರಿ ನೌಕರರು ಮತ್ತು 67,85,000 ಪಿಂಚಣಿದಾರರು ಇದರಿಂದ ಬೆನಿಫಿಟ್ ಆಗ್ತಾರೆ ಅಂತ ತಿಳಿಸಿದ್ದಾರೆ ಅವರೇ. ಸೊ ಹಾಗಾಗಿ ಇದು ಬೇಗ ಆಗಲಿ ಅಂತ ನಾವು ಕೂಡ ಆಶಿಸೋಣ. ಇದರಿಂದ ಇಷ್ಟು ಜನರಿಗೆ ಹೆಲ್ಪ್ ಆಗಲಿದೆ. ಮತ್ತು 20,000ದಿಂದ 25,000 ಅಂದರೆ ಒಂದು ಹ್ಯೂಜ್ ಅಮೌಂಟ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಹ್ಯೂಜ್ ಹೈಕ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ನಿಮ್ಮ ಸ್ಯಾಲ್ರಿನಲ್ಲಿ.
Employees eagerly await developments that may positively impact their financial well-being as discussions continue. ಸೊ ಎಂಪ್ಲಾಯೀಸ್ ಕೂಡ ಇದ್ರ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ. ಸೊ ಯಾಕಂದರೆ ಇವಾಗ ನಿಮಗೆ ಗೊತ್ತಿದೆ ಇನ್ಫ್ಲೇಷನ್ ರೇಟ್ಸ್ ಎಲ್ಲ ಎಷ್ಟು ಹೈ ಇರೋದ್ರಿಂದ ಸೊ ಸ್ಯಾಲ್ರಿ ಇಷ್ಟು ಹೈಕ್ ಆದರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದನೂ ನೋಟಿಸನ್ನು ಕಳಿಸ್ತಾ ಇದ್ದಾರೆ ಬೇಗ 8 ಪೇ ಕಮಿಷನ್ ಜಾರಿಗೆ ಬರಬೇಕು ಅಂತ. ಮತ್ತು ಲೋಕಸಭೆ ಎಲೆಕ್ಷನ್ 2024 ಇರೋದ್ರಿಂದ ಅದೊಂದು ಅಡ್ವಾಂಟೇಜ್ ಆಗಲಿದೆ. ಸೊ ಅವ್ರ ಮೇಲೂ ಪ್ರೆಷರ್ ಇರುತ್ತೆ. ಹಾಗಾಗಿ ನಾವು 2024 ಈ 8 ಪೇ ಕಮಿಷನ್ ಜಾರಿಗೆ ಬರೋದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. 7 ಪೇ ಕಮಿಷನ್ ಇನ್ನೇನು ಗ್ಯಾರಂಟಿ ಅದೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಆಲ್ರೆಡಿ ಅದೆಲ್ಲದು ಫೈನಲೈಸ್ ಆಗಿದೆ, ಎಷ್ಟು ಜಾಸ್ತಿ ಆಗಬೇಕು ಎಷ್ಟು ಏನು ಅಂತ. ಸೊ ಹಾಗಾಗಿ ಅದಂತೂ ಗ್ಯಾರಂಟಿಯಾಗಿ ಜಾರಿಗೆ ಬರಲಿದೆ. 8 ಪೇ ಕಮಿಷನನ್ನು ಕೂಡ ಅವರು ಇಂಪ್ಲಿಮೆಂಟ್ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಎಲೆಕ್ಷನ್ ಇರೋದ್ರಿಂದ ಅಟ್ಲೀಸ್ಟ್ ಇಷ್ಟು ಮಾಡ್ತೀವಿ ಅಂತ ಅನೌನ್ಸ್ ಮಾಡೋ ಚಾನ್ಸ್ ಆದರೂ ಇರುತ್ತೆ. ಸೊ ದ ಬ್ಯಾಲೆನ್ಸ್ ಬಿಟ್ವೀನ್ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ದ ವೆಲ್ಫೇರ್ ಆಫ್ ಡೈವರ್ಸ್ ವರ್ಕ್ಫೋರ್ಸ್ ರಿಮೇನ್ಸ್ ಅ ಫೋಕಲ್ ಪಾಯಿಂಟ್ ಇನ್ ದೀಸ್ ಕನ್ಸಿಡರೇಷನ್ಸ್. ಅಂದರೆ ಇವಾಗ ನಿಮಗೆ ಗೌರ್ಮೆಂಟಿಂದ ಬೇರೆನೂ ಇದೆಲ್ಲ ಅಲ್ಲದೆ ನಿಮಗೆ ಟ್ರಾವೆಲ್ ಅಲೌನ್ಸ್, ಮೆಡಿಕಲ್ ಅಲೌನ್ಸ್ ಆ ಥರದ್ದು ಎಲ್ಲ ಸಿಗ್ತಿರುತ್ತೆ, ಮತ್ತು ಈ ಹೈಕು ಕೊಡ್ತಿರ್ತಾರೆ. ಸೊ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿ ಜನರಿಗೆ ಇನ್ಫ್ಲೇಷನ್ ರೇಟಿಂದ ತೊಂದರೆ ಆಗದಿರೋಂಗೆ ಮಾಡೋದು ಈ ಪೇ ಕಮಿಷನ್ನ ಉದ್ದೇಶ ಆಗಿರುತ್ತೆ. ಸೊ ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ 8 ಪೇ ಕಮಿಷನ್ನ ಮೇನ್ ಮೋಟೋ ಏನಾಗಿರುತ್ತೆ ಅಂದರೆ ವರ್ಕ್ ಫೋರ್ಸ್ ಬ್ಯಾಲೆನ್ಸ್. ಗೌರ್ಮೆಂಟ್ ಪಾಲಿಸೀಸ್ ಅಂದರೆ ಇವಾಗ ಹಲವಾರು ಬರೀ ನಿಮಗೆ ಸ್ಯಾಲ್ರಿ ಹೈಕ್ ಅಂದರೆ ಸ್ಯಾಲ್ರಿ ಹೈಕ್ ಮಾತ್ರ ಅಲ್ಲ, ಅದರಲ್ಲಿ ಬೇರೆ ಅಲೌನ್ಸಸ್ ಏನೇನು ನಿಮಗೆ ಸಿಗ್ತಿರುತ್ತೆ, ಮೆಡಿಕಲ್ ಅಲೌನ್ಸ್ ಆಗಿರ್ಬೋದು, ಟ್ರಾವೆಲ್ ಅಲೌನ್ಸ್ ಆಗಿರ್ಬೋದು, ಲೀವ್ ಪಾಲಿಸಿ, ಲೀವ್ ಎನ್ಕ್ಯಾಶ್ಮೆಂಟ್ ಆಗಿರ್ಬೋದು, ಅದೆಲ್ಲದು ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ 8 ಪೇ ಕಮಿಷನಲ್ಲಿ ಏನು ಹೇಳಿದ್ದಾರೆ ಅಂದರೆ ಬರೀ ಸ್ಯಾಲ್ರಿ ಹೈಕ್ ಬಗ್ಗೆ ಮಾತ್ರ ಫೋಕಸ್ ಮಾಡೋದಲ್ಲ, ಆ ಎಲ್ಲ ಆಸ್ಪೆಕ್ಟ್ಗಳನ್ನು ಗಮನದಲ್ಲಿಟ್ಕೊಂಡು 8 ಪೇ ಕಮಿಷನಲ್ಲಿ ಅದನ್ನು ಜಾರಿಗೆ ತರ್ತೇವೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಷ್ಟು ನಾನು ಆವಾಗಲೇ ತಿಳಿಸಂಗೆ 48 ಲಕ್ಷ ಜನ ಎಂಪ್ಲಾಯೀಸ್ಗೆ ಇದು ಹೆಲ್ಪ್ ಆಗಲಿದೆ ಮತ್ತು 67 ಲಕ್ಷ ಜನ ಪಿಂಚಣಿದಾರರಿಗೆ ಹೆಲ್ಪ್ ಆಗಲಿದೆ. ಸೊ ಈ ಲೋಕಸಭಾ ಚುನಾವಣೆ ನೆಪದಲ್ಲಾದರೂ ಈ 8 ಪೇ ಕಮಿಷನ್ ಬೇಗ ಜಾರಿಯಾಗಲಿ ಮತ್ತು ಹಲವಾರು ಜನರಿಗೆ ಉಪಯೋಗ ಆಗಲಿ ಅಂತ ನಾನು ಆಶಿಸ್ತೀನಿ. ಸೊ ನನ್ನ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯಾರಿಗಾದರೂ ಲಿಂಕ್ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಾನು ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ ಅವರ ವೆಬ್ಸೈಟ್ ಲಿಂಕ್ ಏನಿದೆ ಅದನ್ನು ನಾನು ಮೆನ್ಷನ್ ಮಾಡ್ತೀನಿ. ಸೊ ಅಲ್ಲಿ ಇನ್ಫಾರ್ಮೇಷನನ್ನು ಅಲ್ಲಿ ಈ ಥರ ಪ್ರೆಸ್ ರಿಲೀಸ್ ಆದಾಗ ಅಥವಾ ಅವ್ರೇನು ಇನ್ಫಾರ್ಮೇಷನ್ ಕೊಡ್ತಾರೋ ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ನಾನು ಅಲ್ಲಿಂದ ಈ ಇನ್ಫಾರ್ಮೇಷನ್ ತೊಗೊಂಡು ನಿಮಗೆ ತಿಳಿಸ್ತಾ ಇರೋದು, ಯಾಕಂದರೆ ಇದು ವ್ಯಾಲಿಡ್ ಇನ್ಫಾರ್ಮೇಷನ್ ಆಗಿರುತ್ತೆ, ಅವ್ರ ಡಿಪಾರ್ಟ್ಮೆಂಟ್ ಅವರೇ ಹೇಳಿರೋದ್ರಿಂದ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಕಲೀಗ್ಸ್ ಯಾರ್ಯಾರು ಇರ್ತಾರೋ ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಈ ಇನ್ಫಾರ್ಮೇಷನನ್ನು ತಿಳಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.